ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜಯ ಜಯ ರಾಮ್ ಕೃಷ್ಣ ಹರಿ. ತುಕಾರಾಮ್ ಮಹಾರಾಜರವರ ಅಭಂಗವನ್ನು ನೋಡೋಣ. ಎಷ್ಟು ಅಭಂಗ ಅರ್ಥಗರ್ಭಿತವಾಗಿರುತ್ತೆ ಮತ್ತು ನಮ್ಮ ಮನಸ್ಸಿಗೆ ಸದಾ ಬೋಧನೆ ಗೂಢಾರ್ಥ ಇರುತ್ತೆ ಅದರಲ್ಲಿ. ಅಭಂಗ ನಮಗೆ ಮನಸ್ಸಿಗೆ ಏನು ಬೋಧನೆ ಮಾಡುತ್ತಪ್ಪ, ಸದಾ ಕಾಲ ಈ ಈ ದೇಹ ನರದೇಹ ಬಂದಿರೋದು ಭಗವತ್ ಪ್ರಾಪ್ತಿಗೋಸ್ಕರ. ಈ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು, ಕಣ್ಣುಗಳು, ಕಿವಿಗಳು, ಬಾಯಿ ಎಲ್ಲ ಕೊಟ್ಟಿರೋದು ಕೇವಲ ಅವನ ಬಗ್ಗೆ ಹಾಡಿ ಹೊಗಳಿ ಅವನನ್ನು ನೋಡೋಕ್ಕೆ, ಅವನನ್ನು ಹೊಗಳಕ್ಕೆ, ಕಿವಿಯಿಂದ ಶ್ರವಣ ಮಾಡೋಕ್ಕೆ ಶ್ರವಣ ಭಕ್ತಿ ಅಂತಾರೆ. ಮತ್ತು ನಮ್ಮ ಕಣ್ಣಿಂದ ನೋಡಬೇಕು ಅವನನ್ನು, ಬಾಯಿಂದ ಅವನದೇ ವಾಚಾಯಿಂದ ಕೇವಲ ಅವನ ಮಾತು ಹೇಳಬೇಕು, ಅವನ ಹಾಡುಗಳನ್ನು ಅಭಂಗಗಳನ್ನು ಹೇಳಬೇಕು. ಅದಕ್ಕೆ ತುಕಾರಾಮ್ ಮಹಾರಾಜರವರ, ನನ್ನ ಅಭಂಗ ಗುರುವಾದ ತುಕಾರಾಮ್ ಮಹಾರಾಜರವರ ಈ ಅಭಂಗವನ್ನು ನೋಡೋಣ. ಏನು ಹೇಳ್ತಾರಪ್ಪ ಅವರು? ಸದಾ माझे डोळे जडो तुझी मूर्ती, रखुमाईच्या पती सोयरिया. गोड तुझे रूप गोड तुझे नाम, देई मज प्रेम सर्वकाळ. विठू माऊली ये हाचीवर देई, संचरो निराहे हृदया माझी. तुका म्हणे काही न मागे आणिक, तुझे पायी सुख सर्व आहे. सदा माझे डोळे जडो तुझी मूर्ती, रखुमाईच्या पती सोयरिया. ನೋಡಿ ಏನು ಹೇಳ್ತಾರೆ ತುಕಾರಾಮ್ ಮಹಾರಾಜರು? ಸದಾ ಮಾಜೆ ಡೋಳೆ ಜಡೋ ತುझी ಮೂರ್ತಿ. ನನ್ನ ಕಣ್ಣುಗಳು ಸದಾ ಕಾಲ, ನನ್ನ ಕಣ್ಣುಗಳು ನಿನ್ನ ಮೂರ್ತಿ ಮೇಲೆ ಏನಾಗಿರಲಿ, ನನ್ನ ಕಣ್ಣುಗಳು ಕೇವಲ ನಿನ್ನ ಮೂರ್ತಿಯನ್ನು ನೋಡಲಿ. ಆ ಕಣ್ಣುಗಳು ನಿನ್ನನ್ನು ಬಿಟ್ಟು ಇನ್ನೇನನ್ನೂ ನೋಡ್ಕೊಡ್ದಪ್ಪ. ಅಂದರೆ ಸಗುಣ ರೂಪದಲ್ಲಿ ನಾನು ಯಾವಾಗ ವಿಠಲನ್ನ ನೋಡ್ತೀನೋ ಆ ಕಣ್ಣುಗಳು ಕೇವಲ ವಿಠಲನ್ನ, ಪಾಂಡುರಂಗನ್ನ ನೋಡಬೇಕು. ಅದು ಬಿಟ್ಟು ಇನ್ಯಾರನ್ನೂ ನೋಡ್ಕೊಡ್ದು. ಪ್ರಪಂಚದಲ್ಲಿ ಯಾರನ್ನೂ ನೋಡ್ಕೊಡ್ದು ಅಂದರೆ ಏನಪ್ಪ ಅರ್ಥ? ಹಾಗಂದ್ರೆ ನಾನು ರಸ್ತೆ ಮೇಲೆ ಹೋಗುವಾಗ ಯಾರು ಜನನ ನೋಡಲ್ಲೇನ್ರಿ? ನೋಡ್ತೀನಿ ನಾ ಎಲ್ಲರನ್ನು. ಆದರೆ ಅವ್ರ ಬಗ್ಗೆ ಯಾವ ಥರವಾದ ಒಂದು ವಿಚಾರ ಇಲ್ಲ, ಯಾವ ಥರವಾದ ಥಿಂಕಿಂಗ್ ಇಲ್ಲ, ಜಡ್ಜ್ಮೆಂಟ್ ಇಲ್ಲ, ಒಪಿನಿಯನ್ ಇಲ್ಲ, ಇವ್ಯಾವೂ ಇಲ್ಲ. ಸುಮ್ಮನೆ ನನ್ನ ಕಣ್ಣು ನೋಡ್ತಾ ಇರುತ್ತೆ, ರಸ್ತೆ ಮೇಲೆ ಹೋಗ್ತಾ ಇರುತ್ತೆ. ಆದರೆ ಯಾಕೆ? ಈ ಕಣ್ಣುಗಳು ಸದಾ ಅವನನ್ನು ನೋಡ್ತಾ ಇರುತ್ತೆ. ಅಂದಮೇಲೆ ಬೇರೆಯವರು ಯಾರೂ ಕಾಣಿಸೋದಿಲ್ಲ, ಗೋಚರ ಆಗೋದಿಲ್ಲ ಯಾರು. ಎಲ್ಲರೂ ಇದ್ದರೂ ಕೂಡ ನನ್ನ ಕಣ್ಣಿಗೆ ಮಾತ್ರ ಕೇವಲ ಪಾಂಡುರಂಗ ಕಾಣಿಸ್ತಾ ಇರ್ತಾನೆ. ರಖುಮಾಯಿಯ ಪತಿ ಸೋಯರಿಯ, ನನ್ನ ಸೋಯರಿಯ. ರಖುಮಾಯಿಯ ಪತಿ ನೀನು, ನನ್ನ ಆಪ್ತೇಷ್ಟ ನೀನು. ಅವನು ಸದಾ ನಾನು ನಿನ್ನನ್ನೇ ನೋಡ್ತಾ ಇರಬೇಕು. ಹೆಂಗೆ ನೋಡ್ತಾ ಇರಬೇಕಪ್ಪ ಅಂದರೆ ಒಳಗೂ ಹೊರಗೂ. ಒಳಗಿನ ಕಣ್ಣಿನಿಂದ ಒಳಗೆ ಅನುಭವಿಸ್ತಾನೆ, ಹೊರಗಿನ ಕಣ್ಣಿನಿಂದ ಅವನು ದೇವಸ್ಥಾನಕ್ಕೆ ಹೋಗಿ ಆ ಸಗುಣ ಮೂರ್ತಿಯನ್ನು ಅನುಭವಿಸ್ತಾನೆ. ಗೋಡ ತುझे ರೂಪ ಗೋಡ ತುझे ನಾಮ. ನಿನ್ನ ನಾಮ ಎಷ್ಟು ಅತ್ಯಂತ ಮಧುರವಾಗಿದೆ, ಸ್ವೀಟ್ ಇದೆ. ಆ ಸ್ವೀಟ್ ಹೆಂಗಿದೆ ಏನಪ್ಪ ಅಂದರೆ, ನಾವು ಎಲ್ಲಿವರೆಗೂ ಸ್ವೀಟ್ ತಿನ್ನೋದಿಲ್ವೋ, ಮೈಸೂರು ಪಾಕ್ ಆಗಲಿ, ಚಾಕ್ಲೇಟ್ ಆಗಲಿ, ಅದನ್ನು ತಿಂದಾಗ ಅದರ ಅನುಭವ ನಮಗೇನಾಗತ್ತಲ್ವ, ಅದು ನಾವು ಮಾತ್ರ ಅನುಭವ ಹೇಳ್ಬೋದು. ನಾನು ಗೋಡ ತುझे ರೂಪ ಗೋಡ ತುझे ನಾಮ, ಎಷ್ಟು ಚೆನ್ನಾಗಿದೆಯಪ್ಪ ವಿಠಲನ ನಾಮ, ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಅವನು. ಇಟ್ಟಣಿಗೆ ಮೇಲೆ ಹಿಂಗೆ ಕೈ ಇಟ್ಕೊಂಡು ಸೊಂಟದ ಮೇಲೆ ಕೈ ಇಟ್ಕೊಂಡಿಯಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ. ಫಸ್ಟ್ ಬಾರಿಗೆ ನನಗೆ ಬಾಬುಳ್ಗಾವ್ನಲ್ಲಿ ಚಿದಂಬರ ಕಾಣಿಸಿದ್ದಂಗೆ ಅಂದರೆ ವಿಠಲ ಸ್ವರೂಪದಲ್ಲೇ ಕಾಣಿಸಿದ್ದವನು. ನಾನು ಯಾರಪ್ಪ ಇವನು ವಿಠಲಂದು ಇನ್ನೊಂದು ಮೂರ್ತಿ ಎಲ್ಲಿ ಬಂದಿದೆ ಇದು ಅಂತ ನನಗೆ ಒಂದು ಆಶ್ಚರ್ಯ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಆ ಫೋಟೋ ನೋಡಿಬಿಟ್ಟು ಎಷ್ಟು ಆನಂದ ಆಯಿತು ಅಂದರೆ, ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾನಲ್ಪ ವಿಠಲ ಅಂತ ಮನಸ್ಸಿಗೆ ಬಂದಿದ್ದು ಫಸ್ಟ್ ವಿಚಾರ. ಅಂದರೆ ನನಗೆ ವಿಠಲ ಸ್ವರೂಪದಲ್ಲಿ ಅವನು ದರ್ಶನವನ್ನು ಕೊಟ್ಟಿಯಾನೆ ಚಿದಂಬರ. ಅದಕ್ಕೆ ಹೇಳ್ತಾರೆ ಗೋಡ ತುझे ರೂಪ, ನಿನ್ನ ರೂಪ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ನಾವು ಬಾಹ್ಯ ಜನಕ್ಕೆ ನೋಡಿ ಇವ್ರು ಸುಂದರವಾಗಿದೆ ಅಂತ ಹೇಳ್ತೀವಿ, ಆದರೆ ಅದೇನದು ಕಲ್ಲಿನ ಮೂರ್ತಿ ಇಟ್ಟಣಿಗೆ ಮೇಲೆ ನಿಂತಿರೋ ಅದೇನು ಸುಂದರವಾಗಿದೆಯಪ್ಪ ಅಂದರೆ ಎಷ್ಟು ಸುಂದರವಾಗಿದ್ದಾನೆ. ಈ ಕಣ್ಣಿನಿಂದ ನೋಡಿದಾಗ ಮನಸ್ಸು ಶುದ್ಧ ಆದಾಗ ಕಾಣಿಸುತ್ತೆ ಅವನು ಎಷ್ಟು ಸುಂದರವಾಗಿದ್ದಾನೆ.
ದೇಯಿ ಮಜ ಪ್ರೇಮ ಸರ್ವಕಾಲ, ನಿನ್ನ ಪ್ರೀತಿ ನನಗೆ ಸದಾ ಕಾಲದಲ್ಲಿ, ಸದಾ ಕಾಲ ಅಂದರೆ ಎಲ್ಲ ಕಾಲದಲ್ಲೂ, ಎಲ್ಲ ಅವಸ್ಥೆಯಲ್ಲೂ, ಜಾಗೃತ ಸ್ವಪ್ನ ಸುಷುಪ್ತಿ, ಬೆಳಗ್ಗೆ ಸಂಜೆ ಮಧ್ಯಾಹ್ನ ರಾತ್ರಿ ಎಲ್ಲ ಕಾಲದಲ್ಲಿ ನನಗೆ ಹೀಗೆ ಕಾಣಿಸ್ಬೇಕಪ್ಪ, ನಿನ್ನ ಪ್ರೀತಿ ನನಗೆ ಕೊಡಪ್ಪ ನೀನು ಅಂತಂದರೆ ಇಲ್ಲಿ ಕಾಲ ಬಂಧನದಿಂದ ಆಚೆ ಹೋಗೋ ಮಾತು ಹೇಳ್ತಿದ್ದಾರೆ ಅವರು. ಅಂದರೆ ಸರ್ವಕಾಲ ಅಂದರೆ ಅವನಿಗೆ ಕಾಲದ ಬಂಧನನೇ ಇಲ್ಲ. ನಮಗೆ ಕಾಲದ ಬಂಧನ ಇರೋದಕ್ಕೆ ನಾವೇನು ಮಾಡ್ತೀವಿ, ಒಮ್ಮೆ ಹೋಗಿ ಪಂಡ್ರಾಪುರಕ್ಕೆ ಹೋಗಿ ಅವ್ನ ಮೂರ್ತಿ ನೋಡ್ಬಿಟ್ಟು ವಾಪಸ್ ಬಂದುಬಿಡ್ತೀವಿ. ಆಯಿತು ನೋಡ್ಕೊಂಬಂದ್ಬಿಟ್ಟು ರಶ್ ಇತ್ತು ತುಂಬ, ಇದನ್ನು ಹೇಳ್ತೀವಿ. ಆದರೆ ಅವನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ, ಇಟ್ಟಣಿಗೆ ಮೇಲೆ ಹೆಂಗೆ ನಿಂತಿದ್ದಾನೆ, ಎಷ್ಟು ಪುಂಡಲಿಕ ಕರೆದಿದ್ದಕ್ಕೆ ಅವನು ಹೆಂಗೆ ಬಂದ, ಅದನ್ನು ನಾವೇನು ವಿಚಾರ ಮಾಡೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಸರ್ವಕಾಲದಲ್ಲೂ ನನಗೆ, ಅಂದರೆ 365 ದಿವಸ 7 ದಿವಸ 24 ಗಂಟೆ ಕ್ಷಣ ಕ್ಷಣಕ್ಕೂ ನನಗೆ ನಿನ್ನ ಪ್ರೀತಿಯನ್ನು ಕೊಡಪ್ಪ. ವಿಠು ಮಾವುಲಿಯೇ ಹಾಚಿ ವರದೇಯಿ, ಇದೇ ವರವನ್ನು ನನಗೆ ನೀಡು ತಂದೆ. ಏನಪ್ಪ, ಸಂಚರೋ ನೀರಾಹೆ ಹೃದಯ ಮಾಜಿ, ನನ್ನ ಹೃದಯದಲ್ಲಿ ನೀನೇ ಸಂಚಾರ ಮಾಡಬೇಕು. ನಮ್ಮ ಹೃದಯದಲ್ಲಿ ಯಾರು ಸಂಚಾರ ಮಾಡ್ತಿರ್ತಾರೆ? ಜಗತ್ತು ಸಂಚಾರ ಮಾಡ್ತಿರತ್ತೆ. ಇಡೀ ಜಗತ್ತಿನ ಜನದ ವಿಚಾರಗಳು, ಅವ್ರು ನನಗೆ ಹಿಂಗಂದ್ರು, ಇವ್ರು ನನಗೆ ಹಂಗಂದ್ರು, ಅವ್ರು ಬಂದು ಬೈದರು, ಇವ್ರು ಬಂದು ಇದು ಮಾಡಿದ್ರು, ಇವ್ರು ಬಂದು ಒದಾಡಿದ್ರು, ಅಸೂಯೆ ಮಾಡಿದ್ರು, ನನಗೆ ಅಳಿಸಿದ್ರು, ಈ ವಿಚಾರಗಳು ಸಂಚಾರ ಮಾಡ್ತಿರುತ್ತೆ. ಆದರೆ ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಏನು ನನಗೆ ವರ ಕೊಡಪ್ಪ, ಸಂಚೋರೋನಿ ರಾಹೇ ಹೃದಯ ಮಾಜಿ, ನನ್ನ ಹೃದಯದಲ್ಲಿ ನೀನು ಸತತವಾಗಿ ಸಂಚಾರ ಮಾಡ್ತಿದ್ರು, ವಿಹಾರ ಮಾಡ್ತಿರು, ನನ್ನ ಹೃದಯ ಕಮಲದಲ್ಲಿ ಬಂದು. ತುಕಾಮಣೆ ಕಾಹಿ ನಮಗೆ ಆಣಿಕ, ಇನ್ನೇನು ಬೇಡ್ಕೊಳ್ಳೋಷ್ಟೇ ಇಲ್ಲ ನನ್ನ ಹತ್ರ. ಒಮ್ಮೆ ನಿನ್ನನ್ನು ನೋಡೋದ್ಮೇಲೆ ನನ್ನ ಹತ್ರ ಇನ್ನೇನು ಬೇಡಿಕೆ ಇದೆಯಪ್ಪ, ಎಲ್ಲ ಬೇಡಿಕೆಯು ತಾನೇ ವಾಸನೆ ಆ ಬೇರು ಕಿತ್ತು ಆಚೆ ಒಗೆದು ಬಿಡ್ತಾನೆ ವಿಠ್ಠಲ. ಯಾವಾಗ ಒಮ್ಮೆ ಅವನನ್ನು ನೋಡಿದ್ವೋ, ಅವನನ್ನು ಪಡ್ಕೊಂಡ್ವೋ. ಕಾಹಿ ನ ಮಾಗಣೆ ಆಣೀಕ ತುझे ಪಾಯಿ ಸುಖ ಸರ್ವಾಹಿ, ನಿನ್ನ ಚರಣಗಳಲ್ಲಿ ಎಲ್ಲ ಸುಖವು, ಒಂದು ಜಗತ್ತಿನ ಒಂದು ಕ್ಷುಲ್ಲಕ ಸುಖ, ಅಶಾಶ್ವತ ಸುಖ ಯಾವುದಿದೆಯೋ, ಅಸಾರವಾಗಿ ಯಾವುದಿದೆಯೋ ಅದನ್ನು ಗೌಣ ಅಂತಾರೆ, ತುಚ್ಛ ಅಂತಾರೆ ಅವೆಲ್ಲ ಸುಖ. ಮನೆ ಆಸ್ತಿ ಗಾಡಿ ಬಂಗಲ ಎಲ್ಲ ತುಚ್ಛ ಸುಖ. ನಿನ್ನ ಚರಣದಲ್ಲಿ ಏನು ಸುಖ ಇದೆಯೋ ನನಗೆ, ನಿನ್ನ ಚರಣದ ಮೇಲೆ ನಾನು ತಲೆ ಇಟ್ಟು ನಾನು ಮಲ್ಕೊಂಡ್ರೆ ಹಾಯಾಗಿ ನನಗೆ ನಿದ್ದೆ ಬರುತ್ತೆ. ಯಾವ ಗೋಳಿಲ್ಲ, ಯಾವ ಬೇಜಾರಿಲ್ಲ, ಯಾವ ಸುಖ ಇಲ್ಲ, ದುಃಖ ಇಲ್ಲ, ನೊಂದನೆ ಇಲ್ಲ, ಯಾವ ಅಹಂಕಾರ ಇಲ್ಲ, ಯಾವ ಮೋಹ ಇಲ್ಲ, ಮಾಯಾ ಇಲ್ಲ, ಎಲ್ಲವನ್ನು ತೆಗೆದು ಕಿತ್ತಿ ಕಳಚಿ ಹಾಕಿದ್ಮೇಲೆ ನನಗೆ ನಿನ್ನ ಚರಣದಲ್ಲಿ ಏನು ಸುಖ ಇದೆಯೋ ಪರಮಾತ್ಮ ವಿಠ್ಠಲ, ಅದು ಎಲ್ಲೂ ಇಲ್ಲ. ಅದಕ್ಕೆ ನನ್ನ ಕಣ್ಣುಗಳು ಕೇವಲ ನಿನ್ನನ್ನೇ ಸದಾ ನೋಡ್ತಾ ಇರಬೇಕು ಅಂತ ತುಕಾರಾಮ್ ಮಹಾರಾಜರು ಈ ಅಭಂಗದ ಮುಖಾಂತರ ಮನಸ್ಸಿಗೆ ಬೋಧನೆ ಮಾಡ್ತಾರೆ. ಅವ್ರಿಗೇನು ಅನುಭವ ಆಗಿತ್ತೋ ಆ ಅನುಭವನ ಅವ್ರು ವ್ಯಕ್ತಪಡಿಸಿದ್ರು. ಏನಪ್ಪ, ನನಗೆ ನಿನ್ನನ್ನು ಬಿಟ್ಟು ಇನ್ನೇನು ನೋಡೋಂಗಿಲ್ಲ ಅಂತ. ಅದೇ ಅವರು ಎಲ್ಲ ಇಡೀ ಜಗತ್ತಿಗೆ ಹೇಳಿದ್ರು. ಏನಂತ, ನೀವು ಇದನ್ನು ಅಳವಡಿಸ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಹಿತ ಆಗತ್ತೆ. ಏನು ಹಿತ? ಪರಮಹಿತ ಆಗತ್ತೆ. ವಿಠ್ಠಲನ್ ಬಿಟ್ಟು ನನಗೆ ಯಾರೂ ಇಲ್ಲಪ್ಪ, ನನ್ನ ಸಗ ಸೋಯರ ಆಪ್ತೇಷ್ಟ ಎಲ್ಲವೂ ವಿಠ್ಠಲಾನೇ. ಅದಕ್ಕೆ ನಾವೆಲ್ಲರೂ ವಿಠ್ಠಲ ಚರಣಕ್ಕೆ ಪಾದಕ್ಕೆ ಎಲ್ಲರೂ ಸೇರೋಣ ಅಂತ ತುಕಾರಾಮ್ ಮಹಾರಾಜರಿಗೆ ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಅವರ ಧ್ಯಾನದಲ್ಲಿ, ವಿಠ್ಠಲ ಧ್ಯಾನದಲ್ಲಿ ನಮ್ಮ ನಾಮಸ್ಮರಣೆಯನ್ನು ಹೆಚ್ಚು ಮಾಡುತ್ತಾ ನಾವು ನಮ್ಮ ಸಮಯವನ್ನು ಕಳೆಯೋಣ ಅಂತ ಹೇಳುತ್ತಾ ತುಕಾರಾಮ್ ಮಹಾರಾಜರಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಅಭಂಗ ಪುಷ್ಪ ಅವರ ಚರಣಕ್ಕೆ ಅರ್ಪಿಸ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು.